ಹರಿ ಓಂ ಸರ್ವೇ ಜನ ಸುಖಿನ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ಮಾರ್ನಿಂಗ್ ಒಂದು ಒಳ್ಳೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ, ಸಿಂಪಲಾಗಿ ಒಂದು ಗೀ ರೈಸ್ ಮಾಡೋಣ. ಈಗ ಪನ್ನೀರ್ ಏನಾದ್ರು ಗ್ರೇವಿ ಮಾಡಿದಾಗ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಕ್ಕೆ ಸಿಂಪಲಾಗಿ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ನಾನು ಕುಕ್ಕರಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದು ತೊಳೆದು ತೊಗೊಂಬಿಡೋಣ. ಈಗ ಅಕ್ಕಿ ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಟಿದ್ದೀನಿ. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಬಿಡೋಣ. ಉಪ್ಪು ಹಾಕ್ಕೊಂಡಿದ್ದೀನಿ. ಇದಾದ್ರ ಮೇಲೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಜೀರಿಗೆ, ಆಮೇಲೆ ಒಂಚೂರು ಸೋಂಕಾಳು. ಇದಕ್ಕೆ ಜೀರಿಗೆ ಜಾಸ್ತಿ ಬೇಕು. ಚೂರು ಸೋಂಕಾಳು ಮತ್ತು ಸ್ಟಾರ್ ಅನೀಸ್, ಆಮೇಲೆ ಲವಂಗ, ಒಂದು ಏಲಕ್ಕಿ, ಇದು ಪಲಾವ್ ಎಲೆ ಎರಡರಿಂದ 3 ತೊಗೊಂಡಿದ್ದೀನಿ. ಆಮೇಲೆ ಇದು ಗೋಡಂಬಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇದಕ್ಕೆ ಹಾಕ್ಬಿಡೋಣ. ಡೈರೆಕ್ಟಾಗಿ ಹಾಕ್ಬೋದು, ಇದಕ್ಕೇನು ಒಗ್ಗರಣೆ ಹಾಕೋದು. ಇದಿಷ್ಟು ಹಾಕಾದ್ರ ಮೇಲೆ, ಇದಾದ್ರ ಮೇಲೆ ನಾನು ತುಪ್ಪ ತೊಗೊಂಡಿದ್ದೀನಿ. ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಬೋದು, 1 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಇದಾದ್ರ ಮೇಲೆ ಕುಕ್ಕರ್ ಮುಚ್ಚೋದು. ಇದು 1 ಅಥವಾ 2 ವಿಷಲ್ ಬಂತು ಅಂದರೆ ರೈಸ್ ರೆಡಿ. ನಮ್ಮ ಸಿಂಪಲ್ ತುಪ್ಪದನ್ನ ರೆಡಿಯಾಗಿದೆ. ನಿಜವಾಗ್ಲೂ ಮಕ್ಕಳಿಗಂತೂ ಹೆಲ್ತಿ ಅಂತ ಹೇಳ್ಬೋದು. ನಾನು ಏನೂ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿಲ್ಲ. ಇಡೀ ಮನೆಯೆಲ್ಲ ಘಮ ಘಮ ಅಂತಿದೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ತೊಕ್ಕು ಅಂತ ಹೇಳ್ತೀವಲ್ಲ, ಆ ಥರ ಬೇಳೆ ತೊಕ್ಕು ಇದ್ರೇ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಬರೀ ಬೇಳೆ ಹಾಕಿ ಗಟ್ಟಿಯಾಗಿ ಸಾಂಬಾರು ಮಾಡಿಕೊಂಡ್ರು ಇದಕ್ಕೆ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ತುಂಬ ಹೆಲ್ತಿ ಮತ್ತು ತುಂಬ ಲೈಟ್ ವೆಯ್ಟ್ ಆಗೂ ಇರುತ್ತೆ. ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಹಾಕಿರಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ಒಂದ್ಸಲ ಮಾಡಿ ನೋಡಿ. ಈ ಥರ ಒಂದ್ಸಲ ಮಾಡಿದ್ರೆ ನೀವು ಅಂದ್ಕೊಳ್ತೀರ, ಏನಾದರೂ ಈಗ ಒಳ್ಳೆ ಗ್ರೇವಿ ಮಾಡಿದಾಗ ಈ ರೀತಿ ರೈಸ್ ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ನಿಮಗೆ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಟೇಸ್ಟ್ ಹೇಗಿದೆ ಅಂತ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಡಿನ್ನರಿಗಿರ್ಬೋದು, ಬ್ರೇಕ್ಫಾಸ್ಟಿಗಿರ್ಬೋದು, ತುಂಬ ಚೆನ್ನಾಗಿ ಆಗುತ್ತೆ. ಥ್ಯಾಂಕ್ ಯು. ಬಾಯ್.